Hello, my dear first year PUC students. Today in this video, let's understand how to answer question number 29. ಇವತ್ತು ಪ್ರಥಮ PUC ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಸಂಖ್ಯೆ 29 ಉತ್ತರಿಸುವ ಬಗ್ಗೆ ಹೇಗೆ ಎಂಬುದನ್ನು ತಿಳ್ಕೊಳ್ಳೋಣ. ಕ್ವಶನ್ ಹೇಗೆ ಕೊಡ್ತಾರೆ ಅಂದರೆ question number 29, refer to the advertisement or table or report or schedule or list of events. ಯಾವುದಾದ್ರೂ ಒಂದು ಕೊಡ್ಬೋದು. ಏನು ಅಡ್ವರ್ಟೈಸ್ಮೆಂಟ್ನೇ ಕೊಡ್ಬೋದು, ಅಥವಾ ಟೇಬಲ್ ಕೊಡ್ಬೋದು, ಟೇಬಲ್ ಅಥವಾ ರಿಪೋರ್ಟ್, ವೆದರ್ ರಿಪೋರ್ಟ್ ಕೊಡ್ಬೋದು, ಅಥವಾ ಶೆಡ್ಯೂಲ್ ಕೊಡ್ಬೋದು, ಅಥವಾ ಲಿಸ್ಟ್ ಆಫ್ ಈವೆಂಟ್ಸ್ ಕೊಡ್ಬೋದು. ಅದು ಕೊಟ್ಬಿಟ್ಟು ಬಿಲೋ ದ್ಯಾಟ್ ದೇರ್ ವಿಲ್ ಬಿ 4 ಕ್ವಶನ್ಸ್. 4 ಪ್ರಶ್ನೆಗಳು ಆ ಒಂದು ಟೇಬಲ್ ಆಗ್ಬೋದು, ಅಥವಾ ಲಿಸ್ಟ್ ಆಫ್ ಈವೆಂಟ್ಸ್ ಆಗ್ಬೋದು, ಶೆಡ್ಯೂಲ್ ಆಗ್ಬೋದು, ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಅದರಲ್ಲಿ ಉತ್ತರ ಇರ್ತವೆ. 4 ಪ್ರಶ್ನೆಗಳು. 4 ಪ್ರಶ್ನೆಗಳನ್ನು ಒಂದು ಪದ ಅಥವಾ ಒಂದು ವಿಗ್ರಹ ವಾಕ್ಯ, that has to be answered. Each question has to be answered in a word or a phrase or a sentence. ಅರ್ಥ ಆಯ್ತಲ್ಲ? ಬಹಳಷ್ಟು ಸುಲಭವಾದಂಥ ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆಯ ಸಂಖ್ಯೆ 29. ರೆಫರ್ ದಿ ಈವೆಂಟ್, ಲಿಸ್ಟ್ ಆಫ್ ಈವೆಂಟ್ಸ್ ಆರ್ ಶೆಡ್ಯೂಲ್ ಆರ್ ಟೇಬಲ್ ಆರ್ ರಿಪೋರ್ಟ್. ಯಾವುದಾದ್ರೂ ಒಂದು ಕೊಡೋದು, ಎಲ್ಲ ಕೊಟ್ಬಿಡ್ತಾರೆ ಅಂದ್ಕೊಂಡ್ಬಿಟ್ಟಿದೆ. ಮೇಲೆ ಇಲ್ಲಿ 4 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀವಿ. ಮೊದಲನೇದು, ದಿಸ್ ಈಸ್ ಅನ್ ಅಡ್ವರ್ಟೈಸ್ಮೆಂಟ್. ದಿಸ್ ಈಸ್ ಅನ್ ಅಡ್ವರ್ಟೈಸ್ಮೆಂಟ್. ವಾಟ್ ಇಸ್ ದಟ್? ಏರ್ ಏಷಿಯಾ, www.airasia.com, up to 50% off. Fly from Jaipur to Bangkok. Booking till 5th November 2017. Travel before 21st November 2018 ಅನ್ನುವಂಥ ಮಾಹಿತಿ ಇರುವಂಥ ಒಂದು ಅಡ್ವರ್ಟೈಸ್ಮೆಂಟ್. ಈ ಅಡ್ವರ್ಟೈಸ್ಮೆಂಟ್ನ ಆಧಾರದ ಮೇಲೆ ದೇರ್ ವಿಲ್ ಬಿ 4 ಕ್ವಶನ್ಸ್. ಅರ್ಥ ಆಯ್ತಲ್ಲ? ದಿ ಆನ್ಸರ್ಸ್ ಫಾರ್ ದೀಸ್ ಕ್ವಶನ್ಸ್ can be found in this box, advertisement box. Right? Now let's go to question number 1. What is the website of Air Asia? ಈ ಏರ್ ಏಷಿಯಾದ ವೆಬ್ಸೈಟ್ ಏನು ಅಂತ. ಸೊ ಯು ಹ್ಯಾವ್ ಟು ರೈಟ್ ದಿಸ್ www.airasia.com. ಅದು ಬರೆದ್ರೆ ದಟ್ಸ್ ದಿ ಆನ್ಸರ್. ಕಮಿಂಗ್ ಟು ಸೆಕೆಂಡ್ ಒನ್, ವೆನ್ ಡು ಬುಕಿಂಗ್ಸ್ ಕ್ಲೋಸ್? ಬುಕಿಂಗ್ ಮುಗಿದೋಗೋದು ಯಾವಾಗ? ಆನ್ 5th November 2017. 5th November 2017 ಮುಗೀತದೆ. ವೇರ್ ಡಸ್ ದಿ ಫ್ಲೈಟ್ ಲೀವ್? ಈ ವಿಮಾನ ಎಲ್ಲಿ ಬಿಡೋದು? ಫ್ಲೈ ಫ್ರಮ್ ಜೈಪುರ್ ಅಂತ ಬರೀಬೇಕಂತೆ. 4th ಒನ್, ಮ್ಯಾಕ್ಸಿಮಮ್ ಡಿಸ್ಕೌಂಟ್. ರಿಯಾಯಿತಿ ಎಷ್ಟು ಕೊಡ್ತಾರೆ? ಮ್ಯಾಕ್ಸಿಮಮ್ ಇಲ್ಲೇ ನೋಡಿ, ಇಲ್ಲಿದೆ, ಅಪ್ ಟು 50% ಆಫ್. ಅಪ್ ಟು 50% ಅನ್ಬೇಕು ಸಾಕು. ದಟ್ ಈಸ್ ರಿಯಾಯಿತಿ, ಮ್ಯಾಕ್ಸಿಮಮ್ ಡಿಸ್ಕೌಂಟ್. ಗೊತ್ತಾಯ್ತಲ್ಲ? ಬಹಳ ಈಸಿ. ಕಮಿಂಗ್ ಟು ದಿಸ್ ಒನ್, ದಿಸ್ ಈಸ್ ಎ ಟೇಬಲ್. ಈ ಟೇಬಲ್ ಅಲ್ಲಿ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್, IPL 2016 ನಡೀತಕ್ಕಂಥ ನಡೆದಂತಹ IPL ಕ್ರಿಕೆಟ್
ಪಂದ್ಯಾವಳಿ, ಇಂಡಿಯನ್ ಪ್ರೀಮಿಯರ್ ಲೀಗ್, ರೈಟ್? ಯಾವ್ಯಾವ ಟೀಮ್ಸ್ಗಳಿದಾವೆ? ಮುಂಬೈ, RC, ರಾಯಲ್ ಚಾಲೆಂಜ್, RR, Rajasthan, right? Royals, and Sunrise Hyderabad. These are the teams. ಗೊತ್ತಾಯ್ತಲ್ಲ? ಇಲ್ಲಿ ಎಷ್ಟು ಆಟಗಳು ಆಡಿದ್ದಾರೆ? ಈಚ್ 5 ಆಟ. ಗೆದ್ದದ್ದು ಇದು, ಲಾಸ್ಟ್ ಸೋತದ್ದು, ಪಾಯಿಂಟ್ಸ್ ಎಷ್ಟು ಬಂದಿದೆ, ರನ್ ರೇಟ್ ಎಷ್ಟಿದೆ, ಸೊ ಇದೆಲ್ಲ ಇಲ್ಲಿದೆ. Looking into this, you have to answer these 4 questions. Got it? So number 1, which team has the highest run rate? ಯಾವ ಟೀಮು ರನ್ ರೇಟ್ ಜಾಸ್ತಿ ಇದೆ? ಸೊ ದಿಸ್ ಒನ್, ಮುಂಬೈ ಟೀಮ್ has the highest run rate. How many matches has RC, that is Royal Challenge, that RC played? RC has played 5 matches. How many matches has RR Rajasthan lost? It has lost 2 matches. Name the team that has the lowest run rate. ಬಹಳ ಕಡಿಮೆ ಇರುವಂತ ರನ್ ರೇಟ್ ಕಡಿಮೆ ಇರುವಂತ ಟೀಮು ಯಾವ್ದಪ್ಪ ಅಂದ್ರೆ ರೈಸಸ್ ಹೈದರಾಬಾದ್. ಆ ಟೀಮು ರನ್ ರೇಟ್ ಕಡಿಮೆ ಇದೆ. ಗೊತ್ತಾಯ್ತಲ್ಲ? ನಾವು ಲೆಟ್ಸ್ ಕಮ್ ಟು ದಿಸ್ ಶೆಡ್ಯೂಲ್. ಮೈಸೂರು KSRTC ಬಸ್ ಸ್ಟೇಷನ್ ಅಲ್ಲಿ ಒಂದು ಬೋರ್ಡ್ ಹಾಕೊಂಡಿದೆ, ಶೆಡ್ಯೂಲ್. ಆ ಶೆಡ್ಯೂಲ್ ಏನಿದೆ? ಬಸ್ಸಸ್ ಫ್ರಮ್ ಮೈಸೂರು ಟು ಶಿವಮೊಗ್ಗ. ಮೈಸೂರಿಂದ ಶಿವಮೊಗ್ಗಕ್ಕೆ ಬಸ್ಗಳು ಯಾವ್ಯಾವ ಇದಾವೆ. ಸೊ ಟೈಪ್ಸ್ ಆಫ್ ಬಸ್ಸಸ್, ಎಕ್ಸ್ಪ್ರೆಸ್ ಇದೆ, ಸೂಪರ್ ಡಿಲಕ್ಸ್ ಇದೆ, ರಾಜಹಂಸ ಇದೆ, ಐರಾವತ ಇದೆ. ಇವು 4 ಥರದ ಬಸ್ಗಳು ಹೋಗ್ತವೆ. ಎಲ್ಲಿಗೆ? ಶಿವಮೊಗ್ಗಕ್ಕೆ. ಬರೋದು ಎಷ್ಟು ಗಂಟೆಗೆ ಬರ್ತವೆ, ಎಷ್ಟು ಗಂಟೆಗೆ ಹೋಗ್ತವೆ? ಅರೈವಲ್, ಡಿಪಾರ್ಚರ್. ಸೊ ದಟ್ ಈಸ್ ಎ ಶೆಡ್ಯೂಲ್, ಅಂಡ್ ದಿಸ್ ಈಸ್ ಎ ಟೇಬಲ್, ಅಂಡ್ ದಿಸ್ ಈಸ್ ಅನ್ ಅಡ್ವರ್ಟೈಸ್ಮೆಂಟ್. Got it? Very easy. Question number 1. When does Rajahamsa leave from Mysore? ಮೈಸೂರಿಂದ ರಾಜಹಂಸ ಬಿಡೋದು ಯಾವಾಗ? 14 hours. Next, which bus departs to Shivamogga at 12 hours? 12 hours-ಗೆ ಶಿವಮೊಗ್ಗ ಹೋಗೋದು ಯಾವ್ದಪ್ಪ ಅಂತಂದ್ರೆ which bus departs to Shivamogga at 12 hours. Say, there is something wrong here. When does, okay, let's leave it later. And when does Super Deluxe arrive at Mysore? Super Deluxe ಯಾವಾಗ ಬರ್ತದೆ? ಸೊ ದಿಸ್ at 9:30 AM. Then which bus arrives at Mysore? ಮೈಸೂರಿಗೆ ಯಾವ ಬಸ್ಸು ಬರ್ತದೆ? Which bus arrives at Mysore at 8 hours? So this one, Express arrives at Mysore at 8 hours. Right? So coming to this one, this is the list of events. What is that? Intercollegiate programs event. ಅದ್ರಲ್ಲಿ ಈವೆಂಟ್ಸ್ ರಿಜಿಸ್ಟ್ರೇಷನ್ ಇದೆ, ಇನಾಗ್ರಲ್ ಸೆಷನ್ ಇದೆ, ಕ್ವಿಜ್ ಪ್ರೋಗ್ರಾಮ್ ಇದೆ, ಡಿಬೇಟ್ ಕಾಂಪಿಟೇಷನ್ ಇದೆ, ಪಿಕ್ ಅಂಡ್ ಆಕ್ಟ್, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂಡ್ ವ್ಯಾಲಿಡಿಕ್ಟರಿ. ದೀಸ್ ಆರ್ ದಿ ಈವೆಂಟ್ಸ್. ಅಂಡ್ ಟೈಮಿಂಗ್ಸ್ 8:30 AM to 9:30 AM, 9:30 to 10:30, 12:30 to 2 PM, 11 AM to 12:30 PM, 2:30 PM to 3:30 PM, and 4 PM to 6 PM ಅಂತ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಈ ಒಂದು ಲಿಸ್ಟ್ ಆಫ್ ಈವೆಂಟ್ಸ್ ನೋಡಿಕೊಂಡು ದೇರ್ ಆರ್ 4 questions. ರೈಟ್.
When does inaugural session begin? Inaugural session begins at 9:30 a.m. ಅಂತ ಬರೀಬೇಕು. At 9:30 a.m. Duration of quiz program. Duration of quiz program 12:30, that is 1.5 hours. ನಾಪಟ್ಟು ಇದನ್ನು ಆನ್ಸರ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ನೀವು ಬರೀ 12:30 to 2 PM ಅಂತ ಬರೋದಾಗುದಿಲ್ಲ. ಎಷ್ಟು ಅವಧಿನಲ್ಲಿ ಕ್ವಿಜ್ ಪ್ರಾಬ್ಲಮ್ ನಡೀತದೆ ಅಂದರೆ ದಟ್ ಈಸ್ 1.5 hours, ರೈಟ್? ವಿಚ್ ಈವೆಂಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2:30 PM to 3:30 PM? ಈ 2:30 PM ಇಂದ 3:30 PM ವರೆಗೆ ಯಾವ ಈವೆಂಟ್ ನಡೀತದೆ? ದಟ್ ಈಸ್ ಪಿಕ್ ಅಂಡ್ ಆಕ್ಟ್. ಹೌ ಲಾಂಗ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂಡ್ ವ್ಯಾಲಿಡಕ್ಟರಿ ವಿಲ್ ಟೇಕ್ ಪ್ಲೇಸ್? ಎಷ್ಟೊತ್ತು ನಡೀತದೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಮುಕ್ತಾಯ ಸಮಾರಂಭ? 2 ಗಂಟೆ. ಫ್ರಮ್ 4 PM to 6 PM, 2 hours. Like that, you have to answer this. And so we had one problem here in answering. Let's see. Buses from Mysore to Shimoga. So this is, when does Rajahamsa leave from Mysore? Rajahamsa lives from Mysore at 14, right? 14 hours. Next, which bus departs to Shimoga at 12 hours? 12 hours or 17 hours? Yes. That is departs, that is Airavata you have to, right? At 17 hours. This is Airavata lives at, it departs to Shimoga at 17 hours. Next, when does Super Deluxe arrive at Mysore? Super Deluxe arrives at 9:30 a.m. Next, which bus arrives at Mysore at 8 hours? So 8 hours ಅಲ್ಲಿ ಯಾವ ಬಸ್ ಬರ್ತದೆ? That is the express bus. This is how you have to answer. So it's very easy, right? Please concentrate on this, and this question carries 4 marks. There will be 4 questions. If you answer 4 questions, you will be given 4 marks. So each question carries 1 mark. Thank you very much.